ಅಲ್ಲಪ್ಪ, ಇಲ್ಲಿ ಅರ್ಜುನಗ್ ತೊಂದರೆ ಕೊಟ್ರೆ ಅಲ್ಲಿ ಸೇವಂತಿ ಹೃದಯಕ್ಕೆ ತಾಕತ್ತೆ. ಅವಳಿಗ್ ನೋವಾಗಿ ಗಂಡನ್ ಹುಡ್ಕೊಂಡ್ ಬರ್ತಾಳೆ ಅಂತ ಅನ್ಕೊಂಡ್ರೆ, ಆದ್ರೆ ನಾನು ಅವನ್ಗೆ ಎಷ್ಟೆಲ್ಲ ಕಾಟ ಕೊಟ್ರು ಸೇವಂತಿ ಸುಳಿವೇ ಇಲ್ವಲ್ಲ. ಅಂದ್ರೆ ಅರ್ಜುನ್ಗೆ ಹೀಗೆಲ್ಲ ಆಗ್ತಿದೆ ಅಂತ ಅವಳಿಗೆ ಅರಿವೇ ಆಗ್ತಿಲ್ವಾ? ಮಗಳೇ, ನೀನು ಇದೆಲ್ಲ ಸೇವಂತಿಗೆ ಅದಾಗದೆ ಗೊತ್ತಾಗ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೀನೇ ನಿನ್ನ ವಿದ್ಯೆಯನ್ನು ಉಪಯೋಗಿಸಿ ಅರ್ಜುನ್ ಸ್ಥಿತಿ ಏನಾಗ್ತಿದೆ ಅಂತ ಅವಳಿಗೆ ತಿಳಿಸೋ ಕೆಲಸ ಮಾಡು. ಅಪ್ಪ, ಅದಾಗೋ ಹಾಗಿದ್ದಿದ್ರೆ ಇಷ್ಟು ದಿನ ನಾನ್ ಮಾಡ್ದೆ ಸುಮ್ನೆ ಕೂರ್ತಿದ್ನಾ? ಅಂಜನ ಹಾಕಿದ್ರು ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಹೀಗಿರ್ಬೇಕಾದ್ರೆ ಹೇಗಪ್ಪ ಅವಳಗ್ ತಿಳಿಸ್ಲಿ? ನಮ್ಮಲ್ಲಿ ಎಲ್ಲಾ ಸಮಸ್ಯೆಗೂ ಉತ್ತರ ಇದೆ. ನೀನೀಗ್ಲೂ ಇದನ್ನೆಲ್ಲ ಸೇವಂತಿ ಗಮನಕ್ಕೆ ತರಬಹುದು. ಅವಳು ಓಡೋಡಿ ಮನೆಗ್ ಬರೋ ಹಾಗೆ ಮಾಡಬಹುದು. ಹೌದಾ ಅಪ್ಪ? ಹೇಗೆ? ಅವರಿಬ್ರು ಗಂಡ ಹೆಂಡತಿ. ಸೇವಂತಿ ಅರ್ಜುನ್ಗೆ ಧರ್ಮಪತ್ನಿ. ಅವರಿಬ್ರು ಒಂದೇ ಪ್ರಾಣ ಎರಡು ಜೀವ ಅನ್ನೋ ಹಾಗಿದ್ದವರು. ಹೀಗಾಗಿ ನೀನು ಅರ್ಜುನ್ನ ಕರ್ಕೊಂಡ್ ಬಂದು ಮಂಡಲದಲ್ಲಿ ಕೂರ್ಸಿ ಅವನ್ನ ಕಟ್ ಹಾಕು. ಅನಂತರ ಅವನ್ ಕಣ್ಣಲ್ಲಿ ನೀನು ಸೇವಂತಿ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬಹುದು. ಹೌದಾ ಅಪ್ಪ? ಈ ಪ್ರಯೋಗ ಕೆಲ್ಸ ಮಾಡುತ್ತಾ? 100ಕ್ಕೆ 100 ಕೆಲಸ ಮಾಡುತ್ತೆ. ಅಲ್ಲಪ್ಪ, ಇಷ್ಟೊಂದ್ ಸುಲಭವಾದ ದಾರಿ ಇರ್ಬೇಕಾದ್ರೆ ಇದನ್ ಯಾಕೆ ನೀವು ನನಗೆ ಹೇಳಲಿಲ್ಲ? ಇದನ್ನ ನೀವು ಮುಂಚೆನೆ ನನಗೆ ಹೇಳಿದಿದ್ರೆ ಇಷ್ಟೊತ್ಗೆಲ್ಲ ಆ ಸೇವಂತಿ ಬಲಿ ಆಗೋಗ್ತಿದ್ಲು. ಅಖಂಡ ಶಕ್ತಿನೂ ನಮ್ದಾಗ್ತಿತ್ತು. ಯಾಕಪ್ಪ ನೀವು ಮೊದ್ಲೇ ಹೇಳಿಲ್ಲ? ಮಗಳೇ, ನಾನು ನಿನಗೆ ಈ ವಿಧಾನ ಹೇಳ್ಕೊಡದೆ ಇರೋದಕ್ಕೂ ಕಾರಣ ಇದೆ ಮಗಳೇ. ಅಪ್ಪಯ್ಯ, ಅಂತ ಕಾರಣ ಏನಿತ್ತು? ಶಕ್ತಿ ಇದೆ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಅದನ್ನು ಉಪಯೋಗಿಸಬಾರ್ದು. ಅದರಲ್ಲೂ ಈಗ ಸೇವಂತಿನ ಕಂಡುಹಿಡಿಯೋಕೆ ಮಾಡಿಕೊಟ್ಟಿದ್ಯಲ್ಲ ಪ್ರಯೋಗ, ಇದಕ್ಕೆ ನಿನ್ನ ಅರ್ಧದಷ್ಟು ಶಕ್ತಿ ಖರ್ಚಾಗ್ಬಿಡುತ್ತೆ. ಹೌದಾ ಅಪ್ಪಯ್ಯ? ಹೌದು, ಅದಕ್ಕೆ ನಾನು ಅವಳಾಗೆ ಬರ್ಲಿ ಅಂತ ಕಾದಿದ್ದು. ಆದ್ರೆ ಹೀಗೆ ಕಾಯ್ತಾ ಕೂತ್ಕೊಂಡ್ರೆ ನಿನ್ನ ಪಾಲಿನ ಆ ಅಮೃತಗಳಿಗೆ ಮೀರಿ ಹೋಗುತ್ತೆ. ಮತ್ತೆ ಈ ತರ ಸಂದರ್ಭಕ್ಕೆ ಎಷ್ಟು ವರ್ಷ ಕಾಯ್ಬೇಕಾಗುತ್ತೋ ಏನೋ. ಅದಕ್ಕಾಗಿ ಪ್ರಯೋಗ ಮಾಡುವಂದೆ. ಶಕ್ತಿ ಖಾಲಿ ಆದ್ರೆ ಆಗ್ಲಿ ಬಿಡಪ್ಪ. ಅಖಂಡ ಶಕ್ತಿ ನಂದಾದ್ಮೇಲೆ ಅದನ್ನ ಬಳಸಿ ಇನ್ನು ನಾನು ಏನ್ ಬೇಕಾದ್ರೂ ಪಡ್ಕೋಬಹುದು. ಒಂದೇ ದಿನದಲ್ಲಿ ಅದನ್ನ ಸಂಪಾದನೆನೂ ಮಾಡಬಹುದು. ಈಗ ಸದ್ಯಕ್ಕೆ ಅವಳ ಬಲಿ ಕೊಡ್ಬೇಕು, ಅದಷ್ಟೇ ನನಗ್ ಮುಖ್ಯ. ಅಪ್ಪ, ಅದನ್ ಹೇಗ್ ಮಾಡೋದು ಅಂತ ನೀವು ಹೇಳ್ಕೊಡಿ. ಕಣ್ಣು ಮುಚ್ಕೊಂಡು ಕೂತ್ಕೋ, ನಾನೆಲ್ಲವನ್ನೂ ನಿನ್ನ ಕಿವಿಯಲ್ಲಿ ಹೇಳ್ತೀನಿ. ಸರಿ. ಸರಿಯಪ್ಪ, ಅರ್ಥ ಆಯ್ತು. ನೀವ್ ಹೇಳ್ದಾಗೆ ನಾನ್ ಮಾಡ್ತೀನಿ. ನಿಮ್ಮ ವಾಟ್ಸಪ್ಗೆ ನಮ್ಮ ಅದಕ್ಕೆ ಫೋಟೋ ಕಳಿಸಿದ್ದೀನಿ. ದಯವಿಟ್ಟು ಅವ್ರನ್ನ ಹುಡುಕೊಡಿ. ಫೋಟೋ ಇಂಪಾರ್ಟೆಂಟ್ ಅಲ್ಲ, ಮೊದಲು ಅಡ್ವಾನ್ಸ್ ತೆಗಿ. ಅಲ್ಲ, ಕೆಲಸನೇ ಆಗಿಲ್ಲ, ಆಗ್ಲೇ ದುಡ್ಡು ಕೇಳ್ತಿದ್ದೀರಾ? ಶೇಖರ್, ನಮ್ಮ ಬಗ್ಗೆ ಏನು ಹೇಳಿಲ್ವಾ? ಒಂದು ಕೆಲ್ಸಕ್ಕೆ ಕೈ ಹಾಕಿದ್ಮೇಲೆ ನಾವು ಸೋಲೋ ಮಾತೇ ಇಲ್ಲ. ಪಾತಾಳದಲ್ಲಿ ಹಡಗಿದ್ರು ಹುಡುಕಿ ಕರ್ಕೊಂಡು ಬರೋ ಜಾತಿ ನಮ್ದು. ಆದ್ರೆ ಅಡ್ವಾನ್ಸ್ ಇಲ್ಲದೆ ಯಾವುದೇ ಕೆಲಸ ನಾವು ಕೈಯಲ್ಲೂ ಕೂಡ ಮುಟ್ಟಲ್ಲ ಅಷ್ಟೇ. ಸರಿ ಆಯಿತು, ಅಡ್ವಾನ್ಸ್ ಕೊಡ್ತೀನಿ. ಅಮೌಂಟ್ ತುಂಬಾ ಜಾಸ್ತಿ ಆಯಿತು, ಸ್ವಲ್ಪ ಕಡಿಮೆ ಮಾಡ್ಕೊಡಿ. ಏಯ್, ಇದೇನು ತರಕಾರಿ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ? ಕಮ್ಮಿ ಗಿಮ್ಮಿ ಅನ್ನೋ ಮಾತೇ ಇಲ್ಲ. ನಮ್ದೇನಿದ್ರು ಫುಲ್ ಸೆಟ್ಲ್ಮೆಂಟ್, ಯಾವ ಮುಲಾಜು ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇನು ಬಂದು ಜವಾಬ್ದಾರಿ ತಗೊಳ್ತೀರಾ?
ಇಲ್ಲ ತಾನೇ? ಸೈಲೆಂಟಾಗಿ 50 ಲಕ್ಷ ಕೊಟ್ರೆ ಡೀಲ್ ಡನ್, ಇಲ್ಲ ಅಂದ್ರೆ ಇಲ್ಲ. ಐ ಆಮ್ ಹೆಲ್ಪ್ಲೆಸ್ ಕಣೋ. ನಾನು ಅವತ್ತೇ ಹೇಳಿಲ್ವಾ ಇವ್ರು ತುಂಬಾ ಚಾರ್ಜ್ ಮಾಡ್ತಾರೆ, ಬೇಡ ಅಂದ್ರೆ ಹೇಳು, ಹೋಗೋಣ ಬಾ. ಬೇಡ ಅಂದ್ರೆ ಧಾರಾಳ ಹೋಗ್ಬೋದು. ಇಲ್ಲ ಇಲ್ಲ ಬೇಡ, ನನಗೆ ನಮ್ಮ ಅದಕ್ಕೆ ಬೇಕು. ಒಂದು ನಿಮಿಷ ಇರಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಮಿಕ್ಕಿದ್ದು ಕೆಲಸ ಆದ್ಮೇಲೆ ಕಳಿಸ್ತೀನಿ. ದಯವಿಟ್ಟು ನಮ್ಮ ಅದಕ್ಕೆ ಹುಡ್ಕೊಟ್ಬಿಡಿ ಸಾಕು. ಆಯ್ತು, 10 ಲಕ್ಷ ಬಂದಿದೆ ಅಂತ ಕೆಲಸ ಶುರು ಮಾಡ್ತೀನಿ. ಆದಷ್ಟು ಬೇಗ 40 ಲಕ್ಷನ ರೆಡಿ ಮಾಡ್ಕೋ. ಓಕೆ ಬಾಯ್. ಶೇಖರ್, ಏನ್ ಇಷ್ಟೊಂದು ಕಾಸ್ಟ್ಲಿ? ನಾನು ಅವತ್ತೇ ಹೇಳಿಲ್ವಾ ಇವ್ರ ಹತ್ರ ಹೀಗೆ ಅಂತ, ಬೇಡ ಅಂದ್ರೆ ಹೇಳು, ಬ್ಯಾಕ್ಔಟ್ ಆಗೋಣ. ಏಯ್ ಬೇಡ ಬೇಡ ಬೇಡ, ಬ್ಯಾಕ್ಔಟ್ ಆಗ ಮಾತೇ ಬೇಡ. ನನಗೆ ನಮ್ಮ ಅದಕ್ಕೆ ಬೇಕು, ಅವ್ರ ಕ್ಷೇಮವಾಗಿ ನಮ್ಮ ಮನೆಗೆ ಬರಬೇಕು. ಹೆಂಗಾದ್ರೂ ಮಾಡಿ ನಾನು 40 ಲಕ್ಷ ಅರೇಂಜ್ ಮಾಡ್ತೀನಿ. ನನಗೆ ನಮ್ಮ ಅದಕ್ಕೆ ಸಿಕ್ಕಿದ್ರೆ ಸಾಕ ಹೋಗಿದೆ ಕಣೋ. ಅಲ್ಲ, ಒಂದಲ್ಲ ಎರಡಲ್ಲ, 40 ಲಕ್ಷ ಹೇಗೆ ಅರೇಂಜ್ ಮಾಡ್ತೀಯಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಿರೋದು ಸಿಕ್ಕಾಕೊಳ್ತೀಯಾ? ಬೇಡ. ನಾನು ಕರ್ಣನ ಹತ್ರ ದುಡ್ಡು ಕೇಳ್ತೀನಿ. ಕರ್ಣವ್ರ ಹತ್ರನಾ? ಬಟ್ ನಿನಗೂ ಅವ್ರಿಗೂ ಅಷ್ಟಕ್ಕಷ್ಟೇ ಅಲ್ವಾ? ಹೌದು, ಆದರೆ ಅದಕ್ಕೆ ಜೀವದ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ನನ್ನ ಪ್ರಕಾರ ಅವನು ಇಲ್ಲ ಅಂತ ಹೇಳಲ್ಲ, ನನ್ನ ಪ್ರಕಾರ ಅವನು ದುಡ್ಡು ಕೊಟ್ಟೆ ಕೊಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಸದ್ಯ ಇಷ್ಟು ದಿನ ಮಾಯಮ್ಮನ ಕುತಂತ್ರ ಮನೆಯವ್ರಿಗೆಲ್ಲ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೆ. ಹೇಗೋ ಈಗ ಈ ವಿಷಯ ಕರ್ಣನ್ಗೆ ಗೊತ್ತಾಗಿದೆ. ಅವನು ಖಂಡಿತ ಆ ಮಾಯಮ್ಮನಿಗೆ ತಕ್ಕ ಪಾಠ ಕಲಿಸ್ತಾನೆ. ಇನ್ನು ಎಷ್ಟು ದಿನ ಮೆರಿತೀಯೋ ಮೆರಿ, ಇನ್ನು ಸ್ವಲ್ಪ ದಿನ ಕರ್ಣ ನಿನ್ಗೆ ಒಂದು ಗತಿ ಕಾಣಿಸ್ತಾನೆ. ಇವಳು ಯಾಕೆ ಬಾಗ್ಲು ಹಾಕಿದ್ಲು?